ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಇವತ್ತು ಊರಿಗೆ ಹೋಗಬೇಕಾಗಿತ್ತು. ಊರಿಗೆ ಹೊಟ್ಟಿದ್ದೀವಿ, ಮದುವೆ ಇತ್ತು ಅಂತ ಅಂದ್ಬಿಟ್ಟು. ಇನ್ನು ಬೆಳಗ್ಗೆನೇ ಟಿಫನ್ಗೆ ಉಪ್ಪಿಟ್ಟನ್ನ ಮಾಡಿತ್ತು ಅಮ್ಮ. ಟಿಫನ್ನ ಮುಗಿಸ್ಕೊಂಡು ಇನ್ನು ನಾವು ಮನೆಗೆ ಕೂಡ ಹೊರಡ್ಬೇಕಾಗಿತ್ತು. ಉಪ್ಪಿಟ್ಟು ಜೊತೆ ಸ್ವಲ್ಪ ವಡೆನ ಮಾಡಿತ್ತು. ಊಟ ಎಲ್ಲ ಸ್ವಲ್ಪ ಟಿಫನ್ ಎಲ್ಲ ಮುಗಿಸ್ಕೊಂಡು ಹೊರಡೋಣ ಅಂತ ಅಂದ್ಬಿಟ್ಟು ಇನ್ನು ಎಲ್ಲ ರೆಡಿ ಆಗ್ತಾಯಿದ್ದೀವಿ. ರೆಡಿ ಆಗಿಬಿಟ್ಟು ಹೊರಡೋದು. ಇನ್ನು ಒಂದು ಮದುವೆ ಫಂಕ್ಷನ್ ಇದೆ, ಅದಾದಮೇಲೆ ಒಂದು ನಾನ್ ವೆಜ್ದು ಫಂಕ್ಷನ್ ಇದೆ. ಎರಡಕ್ಕೂ ಕೂಡ ಹೋಗಬೇಕಾಗಿತ್ತು. ಸರಿ ಹೊರಡೋಣ ಅಂತ ಎಲ್ಲ ರೆಡಿಯಾಗಿದ್ದೀವಿ. ಟಿಫನ್ನ ಮುಗಿಸ್ಕೊಂಡು ಇವಾಗ ಹೊರಡೋದು. ನೀವು ಯಾರ್ಯಾರೆಲ್ಲ ಇಡ್ಲಿ ಜೊತೆ ಉಪ್ಪಿಟ್ಟನ್ನ ಈ ರೀತಿಯಾಗಿ ಟ್ರೈ ಮಾಡಿದ್ದೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಇನ್ನು ಬಿಸಿ ಬಿಸಿಯಾಗಿತ್ತು ಉಪ್ಪಿಟ್ಟು, ತುಂಬ ಚೆನ್ನಾಗಿತ್ತು. ಈ ಉಪ್ಪಿಟ್ಟಿಗೆ ಸ್ವಲ್ಪ ತರಕಾರಿ ಎಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇನ್ನು ಟಿಫನ್ನ ಮುಗಿಸ್ಕೊಂಡು ಇವಾಗ ಓಡಬೇಕು. ಇನ್ನು ಹೋಗೋಷ್ಟೊತ್ತಿಗೆ ಮಾರಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ದೇವಸ್ಥಾನ ಕೂಡ ಬಂದಿದ್ದೀನಿ. ದೇವಸ್ಥಾನ ಇವತ್ತು ಬುಧವಾರ ಆಗಿರೋದ್ರಿಂದ ಅಷ್ಟೆಲ್ಲ ಏನು ರಶ್ ಏನಿರಲಿಲ್ಲ, ಸ್ವಲ್ಪ ಖಾಲಿನೇ ಇತ್ತು. ಸರಿ, ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಇನ್ನು ದರ್ಶನ ಮಾಡಿಕೊಂಡು ಸ್ವಲ್ಪ ಫೋಟೋಸು ವಿಡಿಯೋಸ್ ಎಲ್ಲ ತಕ್ಕೊಂಡು ಇವಾಗ ಮನೆ ಕಡೆ ಬರ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು ದರ್ಶನ. ಇನ್ನು ಮಂಗಳವಾರ ಶುಕ್ರವಾರ ಬಂದರೆ ತುಂಬ ರಶ್ ಇರುತ್ತೆ ದೇವಸ್ಥಾನ, ಕಾಲಿಡೋಕ್ಕೂ ಕೂಡ ಜಾಗ ಇರಲ್ಲ. ಇನ್ನು ಇವತ್ತು ಬುಧವಾರ ಆಗಿರೋದ್ರಿಂದ ತುಂಬ ಖಾಲಿ ಇತ್ತು. ಇನ್ನು ಮನೆ ಕಡೆ ಬಂದ್ವಿ. ಇನ್ನು ಮಕ್ಕಳೆಲ್ಲ ಗಲಾಟೆ ಮಾಡ್ಕೊತಾ ಇದ್ರಂತೆ. ಇಲ್ಲೊಂದು ಸ್ವಲ್ಪ ಹೊತ್ತು ಹಾಗೆ ನಿಂತ್ಕೊಂಡೆ. ಇನ್ನು ನಮ್ಮಪ್ಪ ಓಡಬೇಕಲ್ಲ, ಓಡೋಷ್ಟೊತ್ತಿಗೆ ಸ್ವಲ್ಪ ಸೋನನ್ನ ವಾಕಿಂಗ್ ಕರ್ಕೊಂಡು ಹೋಗ್ಬೇಕನ್ಬಿಟ್ಟು ನಮ್ಮ ಸೋನನ್ನ ಹಂಗೆ ವಾಕಿಂಗ್ ಕರ್ಕೊಂಡು ಹೋಗ್ತೈತೆ. ಇನ್ನು ಅಲ್ಲಿಂದ ಇವಾಗ ಸ್ವಲ್ಪ ಮಕ್ಕಳಿಗೆಲ್ಲ ಬಿಸಿನೀರೆಲ್ಲ ಕಟ್ಕೊಂಡ್ಬಿಡೋಣ ಅಂದ್ಬಿಟ್ಟು ಬಿಸಿನೀರೆಲ್ಲ ಕಟ್ಟಿಕ್ಕಿತ ಅಪ್ಪ. ಇನ್ನು ಮನೇಲಿ ಎಲ್ಲರೂ ಕೂಡ ಬಂದಿದ್ದಲ್ಲ, ಅವಳು ಕೂಡ ನಾಷ್ಟ ಮಾಡ್ಕೊತಾ ಇದ್ಲು. ಇನ್ನು ಅಮ್ಮ ಎಲ್ಲ ಎತ್ತಿಡ್ತಾ ಇದ್ದಾರೆ, ಓಡೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಮಕ್ಕಳಿಗೆ ಸ್ವಲ್ಪ ಮೊಸರನ್ನ ತಿನ್ನಿಸ್ತಾ ಇದ್ದಾಳೆ ನನ್ನ ತಂಗಿ. ಮೊಸರನ್ನ ತಿನ್ನಿಸ್ಬಿಟ್ಟು ಓಡೋಣ ಅಂತ ಹೇಳ್ಬಿಟ್ಟು. ಇನ್ನು ನಮ್ಮ ಸೋನಿಗೆ ನಾವು ಆಲ್ರೆಡಿ ಹೋಗ್ತೀವಿ ಅಂತ ಗೊತ್ತಲ್ಲ, ಅವ್ರು ಆಲ್ರೆಡಿ ನಮ್ಮಪ್ಪ ಅಮ್ಮ ರೆಡಿ ಆಗಿರೋದ್ರಿಂದ ಅವಳು ಕೂಡ ರೆಡಿ ಆಗಿಬಿಟ್ಟು ನಿಂತಿದ್ದಾಳೆ ಬರಲಿಕ್ಕೆ ಅಂತ. ನೋಡಿ, ಹೋಗಿ ಕುತ್ಕೊಳ್ಳೆ ಅಂದರೆ ಕುತ್ಕೋತಾನೆಲ್ಲ ಹಂಗಾಟ ಮಾಡ್ತಾ ಇದ್ಲು. ನಾವು ಕೂಡ ರಾಜೇಂದ್ರ ರಾಣಿದ ಏನಂತೆ ಇನ್ನು ಅಲ್ಲಿಂದ ಹೊರಟಿ ನಾವು ಫಸ್ಟ್ ಬಂದಿದ್ದ ದೇವಸ್ಥಾನ ಆದಿಶಕ್ತಿ ಅಂತ. ತುಂಬ ಚೆನ್ನಾಗಿದೆ ಇದು ದೇವಸ್ಥಾನ. ಓಂ ಶಕ್ತಿ ದೇವಸ್ಥಾನ ಥರ ಇದೆ, ಆದಿಶಕ್ತಿ ದೇವಸ್ಥಾನ ಅಂತ. ಇಲ್ಲಿ ಬಂದುಬಿಟ್ಟು ಶಿವಂದು ವಿಗ್ರಹಗಳೆಲ್ಲ ಇರುತ್ತಲ್ಲ, ಅದು ಥರ ಎಲ್ಲ ಇತ್ತು. ತುಂಬ ಚೆನ್ನಾಗಿತ್ತು. ಅವರು ಲಾಕ್ ಮಾಡಿಬಿಟ್ಟಿದ್ರು. ಮೋಸ್ಟ್ಲಿ ಬುಧವಾರ ಅಂತ ಇರಬೇಕು. ಇನ್ನು ಬೇರೆ ದಿವಸ ಎಲ್ಲ ಪೂಜೆ ಎಲ್ಲ ತುಂಬ ಚೆನ್ನಾಗಾಗುತ್ತಂತೆ. ಇಲ್ಲಿ ಬಂದು ನೋಡಿದ್ವಿ ನಾವು, ಶಿವನ ಮೇಲ್ಗಡೆ ನೀರು ತುಂಬ ಚೆನ್ನಾಗಿ ಬರ್ತಾಯಿತ್ತು. ಹಾಗೆ ಒಂದು ಕ್ಲಿಪ್ಪಿಂಗ್ನ ಮಾಡ್ಕೊಂಡಿದ್ದೀನಿ ಇಲ್ಲಿ. ಹೌದಾ? ಇನ್ನು ಅಲ್ಲಿಂದ ಹೊರಗಡೆ ಬಂದಮೇಲೆ ಇಲ್ಲಿ ಸ್ವಲ್ಪ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತಂತ ಇಲ್ಲಿ ಸ್ವಲ್ಪ ಫೋಟೋಸು ವಿಡಿಯೋಸ್ ಎಲ್ಲ ಮಾಡಿಕೊಂಡು ಇವಾಗ ಮತ್ತೆ ಇಲ್ಲಿ ಇನ್ನೊಂದು ದೇವಸ್ಥಾನ ಹತ್ರ ಬಂದಿದ್ದೀವಿ. ಇದೇ ಆದಿಶಕ್ತಿ ದೇವಸ್ಥಾನ. ಇಲ್ಲಿ ಒಂದು ಗಿಡ ಇತ್ತು, ಇದು ಗೋಡಂಬಿ ಗಿಡ ಅಂತೆ. ತುಂಬ ಚೆನ್ನಾಗಿ ಕಾಯಿಗಳಂತೂ ಬಿಟ್ಟಿತ್ತು. ದೇವಸ್ಥಾನಕ್ಕೆ ಬಂದವರೆಲ್ಲ ಭಕ್ತರೆಲ್ಲ ಕಿತ್ಕೊತಾ ಇದ್ರು ಗೋಡಂಬಿ ಬೀಜ ಅಂತ ಹೇಳ್ಬಿಟ್ಟು. ಇನ್ನು ನನ್ನ ಮಕ್ಕಳು ಕಿತ್ಕೊಟ್ರೆ ಫಸ್ಟು, ಅವ್ರು ಬೇಡ ತಿನ್ನಲ್ಲ ಅಂತಂದರು. ಇನ್ನು ಲಾಸ್ಟಿಗೆ ಹೋಗ್ಬೇಕಾದ್ರೆ ನೋಡಿ ಹೆಂಗೆ ಆಡ್ತಾರೆ ಅಂತ ನನಗೆ ಅಂತ ಕಿತ್ತಾಡ್ತಾಯಿದ್ರು. ಇನ್ನು ದೇವಸ್ಥಾನ ಅಂತೂ ತುಂಬ ಸ್ಪೇಸಿಯಸ್ ಆಗಿ ತುಂಬ ಚೆನ್ನಾಗಿತ್ತು. ತುಂಬ ದೊಡ್ಡ ದೇವಸ್ಥಾನ ಇದು. ತುಂಬ ಚೆನ್ನಾಗಿ ತಾಯಿ ದರ್ಶನ ಕೂಡ ಆಯಿತು ನಮಗೆ. ನೋಡಿ ಕೆಳಗಡೆನೇ ಎಲ್ಲ ಬಿದ್ದಿರುತ್ತಿತ್ತು. ನೋಡಿ ಹಣ್ಣು ಹೆಂಗಿದೆ ಅಂತ ತೋರಿಸ್ತಾ ಇದ್ದೀನಿ. ಗೋಡಂಬಿ ಹಣ್ಣು ನಂಗೆ ಬೇಡ, ನಾನು ತಿನ್ನಲ್ಲ. ಒಳ್ಳೆ ಬಾದಾಮಿ ಬೀಜ ಥರ ಐತಲ್ಲ.
ಈ ದೇವಸ್ಥಾನ ಮಧುರೆ ಹತ್ರ ಬರುತ್ತೆ. ಆದಿಶಕ್ತಿ ಪೀಠ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ದೇವ್ರ ದರ್ಶನ ಕೂಡ ಆಯಿತು ಇಲ್ಲಿ. ಇನ್ನು ಇಲ್ಲಿ ನಮಸ್ಕಾರ ಎಲ್ಲ ಮಾಡಿಕೊಂಡು ಒಂದು 3 ರೌಂಡ್ ಕೂಡ ಪ್ರದಕ್ಷಿಣೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಹೊರಗಡೆ ಬರ್ತಾಯಿದ್ದೀವಿ ಇವಾಗ. ತುಂಬ ಚೆನ್ನಾಗಿ ದರ್ಶನ ಆಯಿತು ಇಲ್ಲೂ ಕೂಡ. ಇನ್ನು ಬುಧವಾರ ಅಂತ ಹಾಗೇನು ಜನ ಇಲ್ಲ ಅಂತೇನಿಲ್ಲ, ಇನ್ನು ಭಕ್ತಾದಿಗಳು ಬಂದು ಕೂಡ ಹೋಗ್ತಾಯಿದ್ರು. ಇನ್ನು ಅಲ್ಲಿಂದ ಸ್ವಲ್ಪ ಈಚೆ ಕಡೆ ಬಂದರೆ ಇದು ಶನಿ ಪರಮಾತ್ಮನ ದೇವಸ್ಥಾನ. ಇಲ್ಲೂ ಕೂಡ ತುಂಬ ಚೆನ್ನಾಗಿ ದರ್ಶನ ಆಯಿತು. ಇನ್ನು ಇದು ಶಕ್ತಿ ಪೀಠದ ಮುಂದೆಗಡೆನೇ ಇದೆ ದೇವಸ್ಥಾನ ಪಕ್ಕದಲ್ಲೇ. ಇದು ಕೂಡ ತುಂಬ ಚೆನ್ನಾಗಿ ದರ್ಶನ ಮಾಡಿಕೊಂಡು ಇವಾಗ ನಾವು ಹೊರಗಡೆ ಬರ್ತಾಯಿದ್ದೀವಿ. ಇನ್ನು ಪಕ್ಕದಲ್ಲಿ ಇಲ್ಲಿ ದೊಡ್ಡದೊಂದು ವಿಗ್ರಹನ ಕೆತ್ತಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ, ಬನ್ನಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ ನಾನು ನಿಮ್ಮನ್ನು. ಇಲ್ಲೇ ಬಿಟ್ಟು ಹೋಗ್ತೀವಿ. ನೀನು ಬರಲ್ಲ ಬರಲ್ಲ ಅಮ್ಮ ಹೊಡಿತಲ್ವಾ ಅಂಕಲ್, ಇಲ್ಲೇ ಇಟ್ಕೊಬಿಡಿ ಹುಡುಗನ. ಇದು ತುಂಬಾ ದೊಡ್ಡ ದೇವಸ್ಥಾನ. ಇವಾಗ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಸ್ವಲ್ಪ ಫೋಟೋಸ್ ವಿಡಿಯೋಸ್ ಎಲ್ಲ ತಕ್ಕೊಂಡು ಇವಾಗ ಮತ್ತೆ ಇಲ್ಲಿಂದ ಓಡ್ತಾ ಇದೀವಿ ನಾವು. ಇಲ್ಲಿಂದ ಮತ್ತೆ ಇನ್ನೊಂದು 2-3 ನಿಮಿಷದಷ್ಟು ಅಷ್ಟೇ ಅಲ್ಲಿಂದ ನಮಗೆ ಮಧುರೆ ದೇವಸ್ಥಾನ ಸಿಗುತ್ತೆ. ಮಧುರೆ ಶನಿ ಮಹಾತ್ಮ ದೇವಸ್ಥಾನ. ಆಲ್ಮೋಸ್ಟ್ ನಾವು ಚಿಕ್ಕ ಹುಡುಗರೆಲ್ಲ ಇದ್ದಾಗ ಇಲ್ಲಿಗೆ ಬರ್ತಾ ಇದ್ವಿ ನೋಡಿ. ಶನಿ ಮಹಾತ್ಮ ದೇವಸ್ಥಾನ ಮಧುರೆ ಇದು. ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿಂದ ವಿಡಿಯೋನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ತುಂಬ ಲೆಂತ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಗಿ ಬರಲಾ?